ಸೌಜನ್ಯ ಕೇಸಲ್ಲಿ ಬಹಳಷ್ಟು ಸಾಕ್ಷಿಗಳು ನಾಶ ಆಗಿದಾವೆ ಅಂಡ್ ತೋರಿಸ್ಕೊಳ್ಳೋದಕ್ಕೆ ಎನರ್ಜಿ ನಮ್ಮ ಅಮ್ಮಂದು ಎಷ್ಟೋ ವರ್ಷದ ಕನಸು ಇವತ್ತು ನನಸಾಗ್ತೈತೆ. ಆ್ಯಕ್ಚುಲಿ ನನಗೆ ಇದಿಷ್ಟ ಆಗೈತೆ. ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಬೆಳಗ್ಗೆನೇ ನಮ್ಮ ಮನೆಯವರೆಲ್ಲ ಕುತ್ಕೊಂಡು ಸಮೀರ್ ಅವರು ಅಪ್ಲೋಡ್ ಮಾಡಿರೋ ವಿಡಿಯೋ ಹಾಕ್ಕೊಂಡು ನೋಡ್ತಿದ್ರು. ನಿಜವಾಗ್ಲೂ ಹೇಳ್ತೀನಿ, ಸಮೀರ್ ಅವ್ರ ಧೈರ್ಯಕ್ಕೆ ನನ್ನ ಕಡೆ ದೊಡ್ಡ ಹ್ಯಾಟ್ಸ್ ಆಫ್ ಅಂತಲೇ ಹೇಳ್ತೀನಿ. ಈ ವಿಡಿಯೋ ಕೊನೆಯಲ್ಲಿ ಫಾರ್ಮ್ ಫಿಲ್ ಮಾಡಿ ಅಂತ ಸಮೀರ್ ಅವ್ರು ಹೇಳ್ತಾರೆ. ಸೊ ಫಾರ್ಮ್ ಫಿಲ್ ಮಾಡೋದ್ರ ಮುಖಾಂತರ ನಾವು ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡೋಣ. ಇನ್ನು ವಿಡಿಯೋ ಎಲ್ಲ ನೋಡಿಕೊಂಡು ಪಾಪುಗೆ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡೋಣ ಅಂತ ಬಂದೆ. ಇವತ್ತು ನ್ಯೂಟ್ರಿಷನ್ ರಿಚ್ ಇರುವಂಥ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ತಾ ಇದ್ದೀನಿ. ನೀವು ನಿಮ್ಮ ಮಕ್ಕಳಿಗೆ ಡ್ರೈ ಫ್ರೂಟ್ಸ್ ಕೊಡೋದಕ್ಕಿಂತ ಮುಂಚೆ ಪ್ಲೀಸ್ ಮೇಕ್ ಶೋರ್ ನಿಮ್ಮ ಪಾಪುಗೆ ಯಾವುದೇ ಥರ ಅಲರ್ಜಿ ಆಗಲ್ಲ ಅಂತ. ನನ್ನ ಮಗಳಿಗೆ ಯಾವುದೇ ಥರ ಅಲರ್ಜಿ ಸಿಂಪ್ಟಮ್ಸ್ ಇರಲಿಲ್ಲ. ಸೊ ಹಾಗಾಗಿ ನಾನು ಎಲ್ಲ ಥರ ಡ್ರೈ ಫ್ರೂಟ್ಸ್ ಯೂಸ್ ಮಾಡ್ತಿದ್ದೀನಿ. ಗೋಡಂಬಿ, ಬಾದಾಮಿ, ಖರ್ಜೂರ, ದ್ರಾಕ್ಷಿ ಆ್ಯಂಡ್ ವಾಲ್ನಟ್ ಹಾಕ್ಕೊಂಡಿದ್ದೀನಿ. ನಿಮ್ಮ ಪಾಪು 10 ತಿಂಗಳು ಮೇಲ್ಪಟ್ಟಿದ್ರೆ ಮಾತ್ರ ನೀವು ದ್ರಾಕ್ಷಿನ ಯೂಸ್ ಮಾಡಿ, ಇಲ್ಲಾಂದರೆ ಬೇಡ, ಅದನ್ನು ಸ್ಕಿಪ್ ಮಾಡ್ಕೊಳ್ಳಿ. ಸೊ ಒಂದು ಸ್ವಲ್ಪ ಅಕ್ಕಿ ಹಾಕ್ಕೊಂಡು ಅದನ್ನು ಫುಲ್ಲು ಕೆಂಪಗಾಗೋವರೆಗೂ ಹುರ್ಕೊಂಡು ಈ ಡ್ರೈ ಫ್ರೂಟ್ಸ್ ಎಲ್ಲನೂ ಫುಲ್ ಕೆಂಪಗಾಗೋವರೆಗೂ ಹುರ್ಕೋಬೇಕು. ಇವಾಗ ಹುರ್ಕೋತಿದ್ದೀನಿ. ಅದು ಹುರ್ಕೊಂಡಾದಮೇಲೆ ಅದನ್ನು ಮಿಕ್ಸಿ ಮಾಡ್ಕೋಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ತರಿಯಾಗಿ ರುಬ್ಕೋಬೇಡಿ, ಸ್ವಲ್ಪ ನುಣ್ಣಗಾಗೋವರೆಗೂ ರುಬ್ಕೊಂಡ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ತರಿಯಾಗಿದ್ದರೆ ಸ್ವಲ್ಪ ತಿನ್ನೋದಕ್ಕೆ ಇಷ್ಟಪಡಲ್ಲ. ಸೊ ಹಾಗಾಗಿ ನುಣ್ಣಗಾಗೋವರೆಗೂ ರುಬ್ಕೊಳ್ಳಿ. ನಿಮಗೆ ಗೊತ್ತು ಈ ಡ್ರೈ ಫ್ರೂಟ್ಸಿಂದ ಮಕ್ಕಳಿಗೆ ಎಷ್ಟೆಲ್ಲ ಯೂಸ್ ಇದೆ ಅಂತ. ಅದರಲ್ಲಂತೂ ಬಾದಾಮಿನ 6 ತಿಂಗಳು ಮಕ್ಕಳಿಂದನೂ ಕೊಡ್ತಾ ರೆಡಿಯಾಗಿ ಬಂದ್ವು. ಹೊರಗಡೆ ಮಳೆ ಬರ್ತಿದೆ. ಪಾಪು ಫುಲ್ ಖುಷಿ. ಏನಾದರೂ ಹೊರಗಡೆ ಹೋಗ್ತೀವಿ ಅಂತ ಹೇಳಿದ್ರೆ, ಮಗಳು ಹೋಗೋಣ ಹೋಗೋಣ. ಸ್ವಲ್ಪ ಟೌನಿಗೆ ಹೋಗ್ತಿದ್ವು. ಅಮ್ಮಂಗೇನೋ ಹೊರಗೆ ತಗೋಬೇಕು ಅಂತ. ಅವಳು ತಲೆ ಟೋಪಿ ಹಾಕಿದ್ರೆ ಎಲ್ಲ ಕಿತ್ಕೊಂತಿದ್ದಾಳೆ. ಹೋಗ್ಲಿ, ಬಿಚ್ಚಬಾರ್ದು, ಹಂಗೆ ಇರಬೇಕು. ಬಿಡಿ 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 ಹೋಗೋಣ. ನನಗೆ ಇದಿಷ್ಟ ಆಗೈತೆ. ಓಹ್, ಎಷ್ಟಾಯ್ತಪ್ಪ ದುಡ್ಡು ಅದರೊಳಗೆ? ತಿಂಜೆ ಎಷ್ಟಿದೆ ದುಡ್ಡಲ್ಲಿ? ಹೆಂಗೆ ಹಿಡ್ಕೊಂಡಿದ್ದ ನೋಡು. ಹಾಯ್ ಚಿಂಚು 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 ನೋಡಿದ್ರೆ ಚಿಂಚುಗೆ ಫುಲ್ ಖುಷಿ. ಸೊ ಹಾಗಾಗಿ ಅವಳು ಪಾಠಗಳು ಆಟ ಆಡ್ತಿದ್ದಾಳೆ. ಅವಳದಲ್ಲಿ ಹೋಗ್ದಲ್ಲಿ ತೇಲಾಡ್ತಿದ್ದಾಳೆ ಅವಳು. ನಾನು ಮಾತಾಡ್ಸಿದ್ರು ಮಾತಾಡ್ತಿಲ್ಲ. ಅವಳ ಪಾಠಗಳು ಆಟ ಮಾತಾಡ್ಕೊಂಡು ಎಂಜಾಯ್ ಮಾಡ್ತಿದ್ದಾಳೆ. ವ್ಲಾಗ್ನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇನ್ನೂ ಯಾರಾದರೂ ಹೋಗಿ ಚೆಕ್ ಮಾಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಚೆಕ್ ಮಾಡಿ. ಎಲ್ಲರೂ ಹ್ಯಾಪಿ ಆಗಿರಿ. ಲಾಟ್ಸ್ ಆಫ್ ಲವ್. ಟೇಕ್ ಕೇರ್. ಬಾಯ್.